lymph node cancer, madam. 1.5 year before, almost close to 2 years. ಡಿವೈಷನಲ್ ಟ್ರಿಪ್ ಹೋಗಿದ್ದೀವಿ ಸೌದಿಗೆ. ಅಲ್ಲಿ ಮಕಾಗ್ ಹೋಗುವಾಗ ಇಲ್ಲಿ ಒಂದು ವೂಂಡ್ ಇತ್ತು ಬ್ಯಾಕ್ ಸೈಡ್, ಅಲ್ಲಿ ಬ್ಲಡ್ ಬಂತು. ಅವರು ಇಲ್ಲ ಇದು ನೋಡ್ಬೇಕು, ಇದು ಇಷ್ಟ ಆಯ್ತು. ಅದು ನಾವು ಬರುವಾಗ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿ ಕಳ್ಸಿದ್ರು. ಅದು ಬಿಟ್ಟು ಡೈರೆಕ್ಟ್ ಬಂದಿದ್ದು ಪುನರ್ಜನ್ಗೆ. ಸೆಂಟ್ರಲ್ಲಿ ಯಾವುದು ಆಯುರ್ವೇದ ಎಲ್ಲಿನೂ ಯಾವ ಔಷಧ ಇದು ಅದು ಏನು ತಗೊಂಡಿಲ್ಲ ಮೇಡಮ್. ಇದು ಮೇನ್ ಎಸ್ಪೆಷಲಿ ದಿಸ್ ಮೆಡಿಸಿನ್ ವಿಲ್ ವರ್ಕ್ ಆನ್ ಸೆಲ್ಯುಲರ್ ನ್ಯೂಟ್ರಿಷನ್ ತರ, ಇದು ಸೆಲ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಐ ಥಿಂಕ್ ಇದು ಅದು ಪ್ರೆಸೆಂಟ್ ಏನ್ ಪ್ರಾಬ್ಲಮ್ ಇದೆ ಅದು ಕಂಟ್ರೋಲ್ ಅಲ್ಲಿ ಮೇಂಟೈನ್ ಹಂಗೆ ಆಗ್ತಾ ಇದೆ. ಅಪ್ ಟಿಲ್ ನೌ ದೇರ್ ಇಸ್ ನೋ ಹಾರ್ಮ್. ಐ ಡಿಂಟ್ ಸಿ ಬಿಕಾಸ್ ಆಫ್ ಪುನರ್ಜನ್ ಅಂತ ಒಂದು ಹಾರ್ಮ್ ಆಗಿದೆ, ಈ ಮೆಡಿಸಿನ್ ತುಂಬಾ ಪವರ್ ಆಗಿದೆ, ಹಾರ್ಮ್ ಆಗಿದೆ ಅಂತ ನನ್ಗೇನು ಅದ್ರ ಬಗ್ಗೆ ಯಾರೂ ಹೇಳಿಲ್ಲ. ಆ ತರ ಸಿಂಪ್ಟಮ್ಸ್ ಕಾಣಿಸಿಲ್ಲ. ನಮಸ್ತೆ ಮೇಡಮ್, ನಮ್ಮ ಹೆಸರು ಮೊಹಮ್ಮದ್ ಅಲಿ ಅಂತ, KR ಪುರಂ ಮೇಡಮ್. ನಮ್ಮ ತಾಯಿ ಜಾಹಿದಾ ಖಾತೂನು, 75 years ಓಲ್ಡ್ ಮೇಡಮ್. ಆಲ್ಮೋಸ್ಟ್ 1.5 year ಬ್ಯಾಕ್ ನಾವು ಫಸ್ಟ್ ಹಾಸ್ಪಿಟಲ್ ಹೋಗಿದ್ದೀನಿ. ಅಲ್ಲಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಟ್ರೀಟ್ಮೆಂಟ್ ಮಾಡುವಾಗ ಅವ್ರು ಹೇಳಿದ್ರು ಲಿಂಫ್ ನೋಡ್ ಕ್ಯಾನ್ಸರ್ ಇದೆ ಇವ್ರಿಗೆ ಅಂತ. ಅವಾಗೇ ಲಿಂಫ್ ನೋಡ್ಸ್ ಇತ್ತು ಇಲ್ಲಿನೂ ಬ್ಯಾಕ್ ಏರಿಯಾ ಅಲ್ಲಿ. 2 ಲಿಂಫ್ ನೋಡ್ಸ್ ರಿಮೂವ್ ಮಾಡಬೇಕು ಅಂತ ಒಂದು ಮೇಜರ್ ಆಪರೇಷನ್ ಮಾಡಿದ್ರು. ಅಗೇನ್ ಡಾಕ್ಟರ್ಸ್ ಹೇಳಿದ್ರು ಇಲ್ಲ ಇವ್ರಿಗೆ ಟ್ರೀಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಕರ್ಕೊಂಡು ಬರಬೇಕು ಅಂತ. ಕರ್ಕೊಂಡು ಹೋದೆ. ಮತ್ತೆ ಇಲ್ಲ ಅವರು ಏಜ್ ನೋಡ್ಬಿಟ್ಟು 75 ಏಜ್ ಅಲ್ಲಿ ನಾವು ಕೀಮೋ ರೇಡಿಯೇಷನ್ಸ್ ಎಲ್ಲ ಕೊಡಕ್ ಆಗಲ್ಲ, ಬೇರೆ ಆರ್ಗನ್ಸ್ಗೂ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಏನ್ ಮಾಡ್ಬೇಕು ಅಂತ ನಾವು ಸರ್ಚ್ ಮಾಡಿದೆ. ಇನ್ನೂ 2-3 ಕಾಂಟ್ಯಾಕ್ಟ್ ಸಿಕ್ತು ಈ ತರಾನೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ. ಬಟ್ ಮತ್ತೆ ಪುನರ್ಜನ್ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಗೊಂಡು ಆನ್ಲೈನ್ ರಿಸರ್ಚ್ ಮಾಡಿ ಅವ್ರ ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು, ಎಸ್ಪೆಷಲಿ ಡಾಕ್ಟರ್ಸ್ ಇದ್ ಬಗ್ಗೆ ರಿಸರ್ಚ್ ಮಾಡೋದು, ದ ಟ್ರೀಟ್ಮೆಂಟ್ ಪ್ರಾಸೆಸ್ ಎಲ್ಲ ನೋಡ್ಬಿಟ್ಟು ಸರಿ ಇಲ್ಲಿ ಬರೋಣ ಅಂತ ಒಂದ್ಸಲ ಬಂದೆ ನಾನು. ಅವಾಗ ಐ ಥಿಂಕ್ ಅವಾಗ್ನಿಂದ ಇವರು ಪುನರ್ಜನ್ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಲಿಂಫ್ ನೋಡ್ ಕ್ಯಾನ್ಸರ್ ಮೇಡಮ್, 1.5 year ಬಿಫೋರ್, ಆಲ್ಮೋಸ್ಟ್ ಕ್ಲೋಸ್ ಟು 2 years. ಸಿಂಪ್ಟಮ್ಸ್ ಅಂತ ಏನು ಇರ್ಲಿಲ್ಲ ಮೇಡಮ್. ಇಲ್ಲಿ ಆಕ್ಚುಲಿ ನಾವು ಒಂದು ಡಿವೈಷನಲ್ ಟ್ರಿಪ್ ಹೋಗಿದ್ದೀವಿ ಸೌದಿಗೆ. ಅಲ್ಲಿ ಮಕಾಗ್ ಹೋಗುವಾಗ ಇಲ್ಲಿ ಒಂದು ವೂಂಡ್ ಇತ್ತು ಬ್ಯಾಕ್ ಸೈಡ್, ಅಲ್ಲಿ ಬ್ಲಡ್ ಬಂತು. ಇದೇನ್ ಬ್ಲಡ್ ಬರ್ತಾ ಇದೆ ಇಲ್ಲಿ ಅಂತ ನಾನು ಅದು ತೋರ್ಸೋಣ ಅಂತ ನಾನು ಫಸ್ಟ್ ಚೆಕ್ಅಪ್ ಹೋಗಿದ್ದೆ. ಅವರು ಇಲ್ಲ ಇದು ನೋಡ್ಬೇಕು, ಇದು ಇಷ್ಟ ಆಯ್ತು. ಅದು ನಾವು ಬರುವಾಗ ಏನು ಇರ್ಲಿಲ್ಲ, ಫ್ಲಾಟ್ ಇದ್ದಿದ್ದು. ಅದಕ್ ಮುಂಚೆನೆ ಆಲ್ಮೋಸ್ಟ್ 8 months ನಾನು ಕೋಲಾರಲ್ಲಿ ಡಾಕ್ಟರ್ ಇದ್ದಾರೆ, MBBS ಡಾಕ್ಟ್ರು, ಅವ್ರು ತೋರಿಸ್ತಾ ಇದ್ದೆ. ಏನು ಕಮ್ಮಿ ಆಗಿಲ್ಲ. ಅವರೇ ಒಂದ್ಸಲಿ ಇಲ್ಲ ನೀವು ಒಂದ್ಸಲಿ ಹಾಸ್ಪಿಟಲ್ ಹೋಗಿ ಅಂತ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬಯೋಪ್ಸಿ ಮಾಡ್ಬಿಟ್ಟು ಆ ಬಯೋಪ್ಸಿನಲ್ಲಿ ಐಡೆಂಟಿಫೈ ಆಯ್ತು ಇದು ಕಾರ್ಸಿನೋಮಾ ಅಂತ. ಮತ್ತೆ ಅದ್ರ ಬಗ್ಗೆ ಡೀಟೇಲ್ ಟ್ರೀಟ್ಮೆಂಟ್ ಹೋಗೋಣ ಅಂತ ನೆಕ್ಸ್ಟ್ ನಿಯರೆಸ್ಟ್ ಅಲ್ಲೋದೆ ಅವರು ಟ್ರೀಟ್ಮೆಂಟ್ ಮಾಡಿದ್ರು. ಅವಾಗ ನಮ್ಗೆ ಐಡೆಂಟಿಫೈ ಆಯ್ತು ದಿಸ್ ಇಸ್ ಕ್ಯಾನ್ಸರ್ ಅಂತ. ಹಂಗೆ ಮೇಡಮ್. ಬೇರೆ ಅಂದ್ರೆ ನಮ್ ತಾಯಿ ಅವ್ರ ಸಿಸ್ಟರ್ ಇದ್ದಾರೆ ಮೇಡಮ್, ಅವ್ರಿಗೂ ಕ್ಯಾನ್ಸರ್ ಇದ್ದಿದ್ದು. ಅವ್ರಿಗೆ ಮುಂಚೆ ಅವ್ರಿಗೆ ಆಲ್ರೆಡಿ ಕ್ಯಾನ್ಸರ್ ಇದ್ದು, ಓವರಿ ಕ್ಯಾನ್ಸರ್. ಬಟ್ ಐ ಡೋಂಟ್ ನೋ ಇಟ್ ಇಸ್ ಜೆನೆಟಿಕಲ್ ಆರ್ ಸಮಥಿಂಗ್. ಬಟ್ ಅದಕ್ಕೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಯಾರಾಗ ಆಗುತ್ತೆ ಅಂತ ಇವಾಗೆ ನನ್ಗೆ ಗೊತ್ತಾಗ್ತಾ ಇರೋದು ಮೇಡಮ್. ಆಪರೇಷನ್ ಅಷ್ಟೇ, ಅವರು ಟ್ಯಾಬ್ಲೆಟ್ಸ್ ಏನು ಕೊಟ್ಟಿಲ್ಲ, ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿ ಕಳ್ಸಿದ್ರು. ಅದು ಬಿಟ್ಟು ಡೈರೆಕ್ಟ್ ಬಂದಿದ್ದು ಪುನರ್ಜನ್ಗೆ. ಸೆಂಟ್ರಲ್ಲಿ ಯಾವ್ದು ಆಯುರ್ವೇದ ಎಲ್ಲಿನೂ ಯಾವ ಔಷಧ ಇದು ಅದು ಏನು ತಗೊಂಡಿಲ್ಲ ಮೇಡಮ್. ಅವ್ರ ಕಂಡೀಷನ್ ಅಷ್ಟು ಸ್ಟೇಬಲ್ ಇರ್ಲಿಲ್ಲ. ಬಟ್ ಬಹಳ ಇದಾಯ್ತು, ನಮ್ಗೆ ತೊಂದರೆ ಆಯ್ತು ಇಲ್ಲಿ ಬರೋಕೆ. ಅವರು ವಾಕ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಆಫ್ ಪೇನ್ಸ್, ಪ್ರೀವಿಯಸ್ ಆಪರೇಷನ್ ಪೇನ್ಸ್. ಬಟ್ ಇಲ್ಲಿ ಒಂದು ಫಸ್ಟ್ ಟೈಮ್ ಕನ್ಸಲ್ಟೇಷನ್ ಮಾಡುವಾಗ ಎಲ್ಲಾ ಪೇಷಂಟ್ ಬರ್ಲೇಬೇಕು ಅಂದ್ರು. ಅವಾಗ ಬೇರೆ ಡಾಕ್ಟರ್ಸ್ ಇದ್ರು, ಅವ್ರು ಬಂದು ನೋಡ್ಬಿಟ್ಟು ಓಕೆ ಇದು ಪ್ರಾಸೆಸ್ ಹಿಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ದೆನ್ ವಿ ಸ್ಟಾರ್ಟೆಡ್ ಇದು ಪುನರ್ಜನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕ್ಲೋಸ್ ಟು 1 year ಆಯ್ತು ಮೇಡಮ್. ಸಿ ಡಿಫ್ರೆನ್ಸ್ ಅಂದ್ರೆ ಅವ್ರಿಗೆ ಏನು ತೊಂದರೆ, ಬೇರೆ ಅಡಿಷನಲ್ ಸಿಂಪ್ಟಮ್ಸ್ ಏನು ನನ್ಗೆ ಕಾಣಿಸ್ತಾ ಇಲ್ಲ. ಇದು ಮೇನ್ ಎಸ್ಪೆಷಲಿ ದಿಸ್ ಮೆಡಿಸಿನ್ ವಿಲ್ ವರ್ಕ್ ಆನ್ ಸೆಲ್ಯುಲರ್ ನ್ಯೂಟ್ರಿಷನ್ ತರ, ಇದು ಸೆಲ್ಸ್ ಮೇಲೆ ವರ್ಕ್ ಆಗುತ್ತೆ ಅಂತ. ಐ ಥಿಂಕ್ ಇದು ಅದು ಪ್ರೆಸೆಂಟ್ ಏನ್ ಪ್ರಾಬ್ಲಮ್ ಇದೆ ಅದು ಕಂಟ್ರೋಲ್ ಅಲ್ಲಿ ಮೇಂಟೈನ್ ಹಂಗೆ ಆಗ್ತಾ ಇದೆ. ಬೇರೆ ತೊಂದರೆ ನನ್ಗೇನ್ ಕಾಣಿಸಿಲ್ಲ. ಅಪ್ ಟಿಲ್ ನೌ ದೇರ್ ಇಸ್ ನೋ ಹಾರ್ಮ್. ಐ ಡಿಂಟ್ ಸಿ ಬಿಕಾಸ್ ಆಫ್ ಪುನರ್ಜನ್ ಅಂತ ಒಂದು ಹಾರ್ಮ್ ಆಗಿದೆ, ಈ ಮೆಡಿಸಿನ್ ತುಂಬಾ ಪವರ್ ಆಗಿದೆ, ಹಾರ್ಮ್ ಆಗಿದೆ ಅಂತ ನನ್ಗೇನು ಅದ್ರ ಬಗ್ಗೆ ಯಾರೂ ಹೇಳಿಲ್ಲ. ಆ ತರ ಸಿಂಪ್ಟಮ್ಸ್ ಕಾಣಿಸಿಲ್ಲ. ನಾರ್ಮಲೇ ಇದೆ ಮೇಡಮ್, ಆಸ್ ಪರ್ ಹರ್ ಕೆಪಾಸಿಟಿ. ಐ ಮೀನ್ ದ ಇಂಟೇಕ್ ಈಸ್ ಲೆಸ್ ಓನ್ಲಿ, ಬಟ್ ಇಟ್ ಈಸ್ ನ್ಯೂಟ್ರಿಷನಲ್. ಜಾಸ್ತಿ ಜಂಕ್ ಫುಡ್ಸ್ ಬೇರೆ ಏನಿಲ್ಲ. ಡಾಕ್ಟರ್ಸ್ ಏನ್ ಅಡ್ವೈಸ್ ಮಾಡಿದ್ದಾರೆ, ಡೈಟಿಷಿಯನ್ ಇದ್ದಾರೆ, ನಾವು ಆಲ್ರೆಡಿ ಡೈಟಿಷಿಯನ್ ಹತ್ರ ಕನ್ಸಲ್ಟ್ ಮಾಡಿದೀವಿ. ಅವ್ರು ಏನ್ ಹೇಳಿದಾರೋ ಅದ್ರ ಪ್ರಕಾರ ಪ್ಲಸ್ ಈ ಮೆಡಿಸಿನ್ ಟೈಮ್ಲಿ ಮೆಡಿಸಿನ್ ತಗೊಂಡು ಮಾಡ್ತಾ ಇದ್ದಾರೆ. ಐ ಥಿಂಕ್ ಇನ್ ದ ಮಂತ್ ಆಫ್ ಆಗಸ್ಟ್ ಆರ್ ಅಕ್ಟೋಬರ್ ಐ ಹ್ಯಾವ್ ಡನ್ ಪೆಟ್ ಸ್ಕ್ಯಾನ್ ಮಾಡಿಸಿದೆ. ಆ ಪೆಟ್ ಸ್ಕ್ಯಾನ್ ನೋಡ್ಬಿಟ್ಟು ಸೆಂಟ್ರಲ್ಲಿ ಇಲ್ಲ ಇವಾಗ ಅದೇ ಕಂಟ್ರೋಲ್ ಅಲ್ಲೇ ಇದೆ, ಮಲ್ಟಿಪಲ್ ಆಗ್ತಾ ಇಲ್ಲ. ಬೇಸಿಕಲಿ ಕ್ಯಾನ್ಸರ್ ಮೀನ್ಸ್ ಸೆಲ್ಸ್ ವಿಲ್ ಗೆಟ್ ಮ್ಯೂಟೇಷನ್, ಮಲ್ಟಿಪಲ್ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಅವ್ರು ಟೆಸ್ಟ್ ನೋಡುವಾಗ ಇಲ್ಲ ಹಂಗೆ ಇದೆ, ಏನ್ ಪ್ರಾಬ್ಲಮ್ ಇದೆ ಹಂಗೆ ಇದೆ, ಕಂಟ್ರೋಲ್ ಅಲ್ಲಿ ಇದೆ ಅಂತ ದೇವ್ ಐಡೆಂಟಿಫೈಡ್ ಅಂಡ್ ಟೋಲ್ಡ್ ಮೀ. ಸೊ ಮತ್ತೆ ಇದೇ ಸೇಮ್ ಮೆಡಿಸಿನ್ ತಗೊಳ್ಳಿ ಅಂತ ಅಡ್ವೈಸ್ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.